ಮುತ್ತಪ್ರಯ ಬದುಕಿದ್ದಷ್ಟು ದಿನವೂ ಸಹ ಬಾಯಿ ಬಿಟ್ಟಿರಲಿಲ್ಲ, ತುಟಿ ಬಿಸ್ತಾ ಇರಲಿಲ್ಲ. ಸದಾನಂದ ಗೌಡರ ಇನ್ನೊಂದು ಮುಖವನ್ನ ನಾವು ನೋಡುವಂತ ಈ ನಾಡಿನ ಜನತೆ ನೋಡುವಂತ ಸಂದರ್ಭ ಒದಗಿ ಬಂದಿದೆ. ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕು. ಕೆಂಪೇಗೌಡ ಜಯಂತಿ ವಿಚಾರವಾಗಿ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಮತ್ತು ಸದಾನಂದ ಗೌಡರ ಒಂದಷ್ಟು ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿರ್ತದನ್ನು ನಾನು ಗಮನಿಸಿದಾಗ ಒಂದು ಬೆಳವಣಿಗೆಯನ್ನು ಕಂಡು ಭಾಳ ಒಂದು ಕಡೆ ಆಕ್ರೋಶ, ಒಂದು ಕಡೆ ಬೇಸರದ ಸಂಗತಿ. ಸದಾನಂದ ಗೌಡರಂಥ ಹಿರಿಯ ರಾಜಕಾರಣಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಅಪಾರವಾದಂಥ ಅನುಭವ ಇದ್ದಂಥ ವ್ಯಕ್ತಿಯ ಬಾಯಲ್ಲಿ ಬರುವಂಥ ಮಾತುಗಳನ್ನು ನೋಡಿದಾಗ ನಿಜವಾಗ್ಲೂ ಇವರೇನಾ ಸದಾನಂದ ಗೌಡರು ಅಂತ ಹೇಳಿ ಸದಾನಂದ ಗೌಡರ ಇನ್ನೊಂದು ಮುಖವನ್ನ ನಾವು ನೋಡುವಂಥ ಈ ನಾಡಿನ ಜನತೆ ನೋಡುವಂಥ ಸಂದರ್ಭ ಒದಗಿ ಬಂದಿದೆ. ವಿಶ್ವನಾಥ್ ಮತ್ತೆ ಸದಾನಂದ ಗೌಡರ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರೆ ಅದು ಅವರ ಪಕ್ಷ ಅಥವಾ ಅವ್ರಿಗೆ ಬಿಟ್ಟಂಥದ್ದು. ಇವರಿಬ್ಬರ ಮಾತಿನ ಬರದಲ್ಲಿ ಸದಾನಂದ ಗೌಡರು ವಿನಾಕಾರಣ ಮುತ್ತಪ್ರಯವರ ಹೆಸರನ್ನು ಹೇಳ್ಕೊಂಡ್ಬಂದಿರ್ತಕ್ಕಂಥದ್ದನ್ನ ನಾನು ಖಂಡಿಸಬೇಕಾಗಿದೆ. ಮುತ್ತಪ್ರಯವರಂತಂದ್ರೆ ಸದಾನಂದ ಗೌಡರು ಬಹಳ ಚೆನ್ನಾಗಿ ಗೊತ್ತು. ಯಾಕೆಂತಂದ್ರೆ ಅದರ ಅರ್ಥ ಅವರೇ ಏನು ಮಾತನಾಡಿದ್ದೇನೆ ಅನ್ನೋಂಥದ್ದನ್ನ ಒಮ್ಮೆ ವಿಮರ್ಶೆ ಮಾಡಿಕೊಂಡ್ರೆ ಅವ್ರಿಗೆ ಅದಕ್ಕೆ ಉತ್ತರ ಸಿಗುತ್ತೆ. ಮುತ್ತಪ್ರಯ ಬದುಕಿದ್ದಷ್ಟು ದಿನವೂ ಸಹ ಬಾಯಿ ಬಿಟ್ಟಿರಲಿಲ್ಲ, ತುಟಿ ಬಿಸ್ತಾ ಇರಲಿಲ್ಲ. ಇದೇ ಮುತ್ತಪ್ರಯವರ ಹತ್ರ ಬಂದು ನಾನು ಬೆಂಗಳೂರು ಲೋಕಸಭೆ ಉತ್ತರದಲ್ಲಿ ಚುನಾವಣೆ ನಿಂತಿದ್ದೀನಿ, ನಿಮ್ಮ ಸಂಘಟನೆಯ ಸಹಕಾರ ಬೇಕು, ನನಗೆ ಮತ ಹಾಕ್ಸ್ಬೇಕು ಅಂತ ಹೇಳಿ ಇದೇ ಸದಾನಂದ ಗೌಡರು ನನಗೆ ಫೋನ್ ಮಾಡಿ ಮಾತನಾಡಿರ್ತಕ್ಕಂಥದ್ದಿದೆ. ಇದೇ ಸದಾನಂದ ಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದೇ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸಾಕ್ಷಿ ಇದ್ದಾರೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನನ್ನ ಬಲಭಾಗದಲ್ಲಿ ಕೂತಿದ್ರು, ಎಡಭಾಗದಲ್ಲಿ ಸದಾನಂದ ಗೌಡರು ಕೂತಿದ್ರು. ಇದೇ ಮುತ್ತಪ್ರಯವರನ್ನ ಮತ್ತೆ ಜಯ ಕರ್ನಾಟಕ ಸಂಘಟನೆಯ ಹಾಡಿ ಹೊಗಳಿರ್ತಕ್ಕಂಥದ್ದಿದೆ. ಮುತ್ತಪ್ರಯವರನ್ನ ಭೂಗತ ದೊರೆ, ಅವರ ಚೇಲ ಆಗಿದ್ದಂಥವ್ರು ವಿಶ್ವನಾಥ್ ಅಂತ ಹೇಳಿದ್ರು. ಯಾವುದೋ ಆಸ್ತಿಗಳನ್ನ ಕಬಳಿಸಿದ್ರು ಅಂತಕ್ಕಂಥ ಮಾತು ಬಂತು. ಇದು ಯಾರು ಆಸ್ತಿ ಕಬಳಿಸಲು ಸ್ಪಷ್ಟೀಕರಣ ಬೇಕಲ್ವಾ? ಆ ಮುತ್ತಪ್ರಯವರ ಹೆಸರನ್ನ ಹೇಳ್ಕೊಳ್ತಕ್ಕಂಥ ಒಂದು ಧೈರ್ಯ ಮುತ್ತಪ್ರಯ ಇಲ್ಲದೆ ಇದ್ದಾಗ ಬಂದಿದೆಯಲ್ಲ ಸದಾನಂದ ಗೌಡರು. ನೀವು ನೋಡ್ರೆ ನಗು ಬರುತ್ತೆ. ಮುತ್ತಪ್ರಯವರು ನಿಮ್ದೇ ಊರಿನ ಪಕ್ಕದವರು. ಮುತ್ತಪ್ರಯವರು ಇದ್ದಷ್ಟು ದಿನ ಅವ್ರ ಸಹಾಯ ಕೇಳ್ತಿದ್ದಂಥವ್ರು ರಾಜಕೀಯವಾಗಿ. ಇವತ್ತು ಮಾತನಾಡ್ತೀರಿ ಮುತ್ತಪ್ರಯವರು ನಮಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೋ, ಮುತ್ತಪ್ರಯವ್ರ ಕಡೆ 2 ಮಾಡಿದ್ರೆ ನಮ್ಮ ಕಡೆಯಿಂದ 3. ಏನಿದ್ ಮಾತಿನ ಅರ್ಥ? ಏನ್ ನಡೀತಾ ಇತ್ತು? ಯಾವ್ದ್ರದ್ರ ಅರ್ಥ? ನಾನು ಮಚ್ಚು, ದೊಣ್ಣೆ, ರಿವಾಲ್ವರ್ ಇವೆಲ್ಲ ನೋಡ್ಕೊಂಡು ಬಂದಂತವನು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬರಬೇಕು ಅಂತಂದ್ರೆ ನೀವು ಮುಂದಿನ ಪೀಳಿಗೆಗೆ ಒಬ್ಬ ಮಾರ್ಗದರ್ಶಕರಾಗಿರ್ಬೇಕಾದಂತ ವ್ಯಕ್ತಿ ಈ ರೀತಿ ಮಚ್ಚು, ದೊಣ್ಣೆ, ರಿವಾಲ್ವರ್ ಸಂಸ್ಕೃತಿಯನ್ನ ಹೇಳ್ಕೊಡ್ತಾ ಇದೀರಿ ಅಂದ್ರೆ ಮುತ್ತಪ್ರಯವರು ನಮ್ಗೆ ಒಂದು ದಿನವೂ ಸಹ ಹೆಚ್ಚು ಕಮ್ಮಿ 18 ವರ್ಷ ಜಯ ಕರ್ನಾಟಕ ಸಂಘಟನೆಗೆ 19ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಒಂದು ದಿನವೂ ಸಹ ಅವ್ರು ನಮ್ಮನ್ನ ಅಗಲೇ 6 ವರ್ಷ ಆಗಿದೆ. ಆ ಒಂದು 13 ವರ್ಷಗಳಲ್ಲಿ ಒಂದು ದಿನವೂ ಸಹ ಈ ಮಚ್ಚು ದೊಣ್ಣೆ ಸಂಸ್ಕೃತಿಯನ್ನ ಜಯ ಕರ್ನಾಟಕದ ಕಾರ್ಯಕರ್ತರಿಗಾಗ್ಲಿ ಬೇರೆ ಯಾರಿಗೂ ಸಹ ಇದು ಮಾಡಿ ಅಂತ ಹೇಳ್ಕೊಟ್ಟಂತವ್ರಲ್ಲ. ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ನೀವು ಸಂಘಟನೆ ಕಟ್ಟಬೇಕು, ಸಂಘಟನೆ ಹೋರಾಟ ಮಾಡಬೇಕು, ಸಾಮಾಜಿಕ ಕಳಕಳಿಯೊಂದಿಗೆ ನೀವು ಬದುಕಬೇಕು, ನಿಮ್ದೇ ಅಂತ ಒಂದು ನಾಯಕತ್ವವನ್ನ ಹುಟ್ಟಾಕ್ಬೇಕು. ಇವತ್ತು ರಾಜಕೀಯ ಪಕ್ಷಗಳು ಇಲ್ಲಿರೋನು ಅಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ, ಇವ್ರಿಗೆ ಯಾವುದೇ ಸಿದ್ಧಾಂತಗಳಿಲ್ಲ. ಅವ್ರ ಅನುಕೂಲಕ್ಕೋಸ್ಕರ ಸ್ವಹಿತಾಸಕ್ತಿಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ, ಒಳ್ಳೆಯವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ನೀವು ಸ್ವಾಭಿಮಾನಿಗಳಾಗಿ ನೀವು ನಾಯಕತ್ವದ ಮೂಲಕ ಒಂದಷ್ಟು ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಮಾತುಗಳನ್ನ ಹೇಳ್ಕೊಟ್ಟಂತ ಮುತ್ತಪ್ರಯವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಹೆಸರು ಹೇಳ್ಕೊಂಡ್ಬಂದಿರ್ತಕ್ಕಂಥದ್ದನ್ನ, ಅವ್ರ ಹೆಸರನ್ನ ತಳಕಾಗ್ತಾ ಇರೋದು, ಅವ್ರ ಹೆಸರನ್ನ ಹೇಳ್ಕೊಂಡ್ಬರ್ತಿರ್ತಕ್ಕಂಥದ್ದು ನಾನು ಜಯ ಕರ್ನಾಟಕ ಸಂಘಟನೆ ತೀವ್ರವಾಗಿ ಖಂಡಿಸ್ತೇನೆ. ಸದಾನಂದ ಗೌಡ್ರೆ ಎಚ್ಚರಿಕೆ. ಜಯ ಕರ್ನಾಟಕ ಸಂಘಟನೆ ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ನಿಮ್ಮೂರಲ್ಲೂ ನಮ್ಮ ಸಂಘಟನೆ ಇದೆ ಅಂತ ನೆನಪಿರ್ಬೇಕು. ಇದೇ ಬೆಂಗಳೂರು ನಿಮ್ಮ ಮನೆಯ ನೆರೆಹೊರೆಯಲ್ಲೂ ನಮ್ಮ ಕಾರ್ಯಕರ್ತರಿದ್ದಾರೆ ಅಂತ ನೆನಪಿರ್ಬೇಕು. ಮುತ್ತಪ್ರಯವ್ರದ್ದು ವಿಷಯ ಬಗ್ಗೆ ಅನಾವಶ್ಯಕವಾಗಿ ಹಗುರವಾಗಿ ಮಾತನಾಡೋದೇನಾದ್ರು ಆದರೆ ನಾವು ಯಾರು ಸುಮ್ಮನೆ ಕೂರುವಂತವ್ರಲ್ಲ. ನೀವು ಮಚ್ಚು, ದೊಣ್ಣೆ, ರಿವಾಲ್ವರ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾವೆಲ್ಲ ಒಂದು ಕನ್ನಡದ ಬಾವುಟ ಅಥವಾ ನಮ್ಮೊಂದು ಒಗ್ಗಟ್ಟಿನ ಮೂಲಕ ಇವತ್ತು ನಾಡಿನ ಜನತೆಗೆ ಏನಾದ್ರು ಆದ್ರೆ ಕೇಸ್ಗಳಾಕ್ಸ್ಕೊಂಡು ಕನ್ನಡದ ಪರವಾಗಿ ಅಥವಾ ಕನ್ನಡದ ಜನರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥವ್ರು ನಿಮ್ಮಂಗೆ ಎಸ್ಕಾರ್ಟ್ಗಳನ್ನ ಇಟ್ಕೊಂಡು, ಪೊಲೀಸ್ನವ್ರನ್ನ ಇಟ್ಕೊಂಡು
ಸಾರ್ವಜನಿಕವಾಗಿ ಬರ್ತಕ್ಕಂಥವ್ರು ನಾವಲ್ಲ. ಇನ್ನೊಮ್ಮೆ ಏನಾದ್ರೂ ಹಗುರವಾಗಿ ನಿಮ್ದು ವಿಶ್ವನಾಥ್ ಅವ್ರು ಇದ್ರೆ ನೀವು ಮಾತಾಡ್ಕೊಳ್ಳಿ, ನಿಮ್ ಪಕ್ಷ ನಿಮ್ಮಿದು. ನಮ್ಗೆ ಯಾಕೆ ಮದಕ್ಕೆ ಮುತ್ತಪ್ಪರವರ ಹೆಸರು ಹೇಳ್ಕೊಂಡ್ಬಿಡ್ತಕ್ಕಂಥದ್ದು? ಮುತ್ತಪ್ಪರವರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವಸರನ್ನ ಅನಾವಶ್ಯಕವಾಗಿ ಎಳೆಯೋದೇ ಆದ್ರೆ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗುತ್ತೆ ನಾವು. ಹಾಗಾಗಿ ಇದೇ ಕೊನೆ ಬಾರಿ. ಮತ್ತೊಮ್ಮೆ ಏನಾದ್ರು ಮುತ್ತಪ್ಪರವರು ಮತ್ತೊಂದು ಭೂಗತ ದೊರೆ, ನೀವೇ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಮುಖ್ಯಮಂತ್ರಿಗಳಾಗಿದ್ದಾಗ ತಪ್ಪು ಮಾಡಿದ್ರೆ ಇದೇ ವಿಶ್ವನಾಥ್ ಅವ್ರ ಬಗ್ಗೆ ಅಥವಾ ಮುತ್ತಪ್ಪರವ್ರ ಬಗ್ಗೆ ನೀವು ಕಾನೂನು ಕ್ರಮ ಜರುಗಿಸ್ಬೋದಾಗಿತ್ತಲ್ವಾ? ನಿಮ್ ಕೈಲೇ ಇಡೀ ಕರ್ನಾಟಕ ರಾಜ್ಯದ ಅಧಿಕಾರ ಇದ್ದಾಗ ಅವತ್ತು ನೀವು ಮುತ್ತಪ್ಪರವ್ರ ಸಹಾಯ ಕೇಳಿದಂಥವ್ರು, ಅವತ್ತು ನೀವು ವಿಶ್ವನಾಥ್ ನಿಮ್ಗೇನಾದ್ರು ಅಲ್ಲಿ ಮತ ಏನಾದ್ರು ಹೋಗ್ಬಿಡುತ್ತೆ ನಮ್ಗೆ ಅವರಿಂದ ಅಂತ ಹೇಳಿ ಆ ಭಯಕ್ಕೆ ಏನಾದ್ರು ಸುಮ್ಮನೆ ಇದ್ರ? ಈಗ ಮೂಲೆಯಲ್ಲಿ ಕೂತಾಗ ಮಾತಾಡ್ತಕ್ಕಂಥದ್ದು ಶೋಭೆ ತರೋದಂಥದ್ದಲ್ಲ. ಇದು ಕೊನೆ ಎಚ್ಚರಿಕೆ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದೆ ಈ ತರ ಮಾತುಗಳನ್ನ ನಿಮ್ಮ ವಯಸ್ಸಿಗೆ, ನಿಮ್ಮ ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.